ನೆನೆ ಆಚೆ ಹೋಗಿದ್ದೆ, ಅಲ್ಲಿ ಒಂದು ಜ್ಯೂಸ್ ಕುಡಿದೆ. ನನಗೆ ಬಹಳ ಬಹಳ ಇಷ್ಟ ಆಯಿತು. ಅದನ್ನು ಟ್ರೈ ಮಾಡಬೇಕು ಅಂತ. ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ತಲೆಯಲ್ಲಿ ಇತ್ತು ಇದನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅದು ಟೇಸ್ಟ್ ನಾನು ಇದುವರೆಗೂ ಕುಡಿದಿರಲಿಲ್ಲ. ಕುಡಿದ ಮೇಲೆ ಗೊತ್ತಾಯಿತು ಏನು ಸಕ್ಕತ್ತಾಗಿದೆ ಅಂತ. ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಐಟಮ್ ತಂದಿದ್ದೀನಿ. ಇವತ್ತು ನಾನು ನಿಮಗೆ ಸಮ್ಮರ್ ಸ್ಪೆಷಲ್ ಒಂದು ಜ್ಯೂಸ್ ತೋರಿಸ್ತೀನಿ, ಬನ್ನಿ. ಎಷ್ಟು ಐಟಮ್ಸ್ ಬೇಕು? ತೋತಾಪುರಿ ಮಾವಿನಕಾಯಿನ ಯೂಸ್ ಮಾಡಿ, ಸರಿನಾ? ಅಥವಾ ಗಿಡಿಮೂತಿ ಮಾವಿನಕಾಯಿ ಏನು ಕರಿತಿರೋ ಅದು. ಕೆಜಿ 50 ರೂಪಾಯಿ ಅಂದರು. ನಾನು ಮಾವಿನಕಾಯಿ ತಗೊಂಬಂದೇನೇನೆ ಇದನ್ನು ಮಾಡೋಕ್ಕೋಸ್ಕರ. ತುಂಬ ಸಿಂಪಲ್. ಪುದೀನ, ಮಾವಿನಕಾಯಿನ ಹೆಚ್ಚಿಟ್ಕೊಳ್ಳಿ. ನಿಂಬೆಹಣ್ಣು ಅರ್ಧನೂ ಬೇಡ, ಚುರಿಯಕ್ಕಂದರೆ ಇದು ಆಲ್ರೆಡಿ ಹುಳಿ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ನೋಡಿ, ಪುಟಾಣಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಉಪ್ಪು, ಸಕ್ಕರೆ, ಇಷ್ಟೇ ಮಾಡೋದಕ್ಕೆ. ವೆರಿ ಈಸಿ, ಸೂಪರಾಗಿರುತ್ತೆ. ರಾ ಮ್ಯಾಂಗೋ ಜ್ಯೂಸ್ ಅಥವಾ ಮಾವಿನಕಾಯಿ ಜ್ಯೂಸ್ ಅಂತ ಹೇಳ್ಬೋದು. ಬನ್ನಿ ಇವಾಗ ಮಾಡಿ ತೋರಿಸ್ತೀನಿ. ನಮ್ಮ ಮಸಾಲಕ್ಕೆ ಹೋಗೋರೆ ಬರೋಷ್ಟೊತ್ತಿಗೆ ಮಾಡಿಬಿಡ್ತೀನಿ. ರುಬ್ಕೋಬೇಕು. ನಿಂಬೆ ಹಣ್ಣನ್ನ ಆಮೇಲೆ ಇದು ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿರೋದು ಏನಿದೆ, ಒಂದು ಹಿಡಿ ಪುದೀನ ಇದೆ ಆಲ್ಮೋಸ್ಟ್. ಓಕೆನಾ? ಇದನ್ನೆಲ್ಲನೂ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಡ. ಓಕೆ, ಒಂದು ರೌಂಡ್ ನಾನು ಡ್ರೈ ಆಗಿ ಹಾಗೆ ರುಬ್ಕೋತೀನಿ. ಆಮೇಲೆ ಅದಕ್ಕೆ ಸಕ್ಕರೆ ಉಪ್ಪೆಲ್ಲ ಹಾಕೋಣ. ಎಸ್, ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಇದಾಗ್ತಿದೆ. ಇದು ರುಬ್ಬಾಯ್ತಲ್ಲ, ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಇದಕ್ಕೆ, ಸ್ವಲ್ಪ. ಓಕೆ, ಆಮೇಲೆ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಇದು ಆಲ್ರೆಡಿ ಹುಳಿ ಇರೋ ಕಾರಣ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು. ಓಕೆನಾ? ನಾನು ಹಿಂಗೆ ಹಾಕೋತೀನಿ, ನನಗೆ ಕಾಣುತ್ತೆ ಮೆಜರ್ಮೆಂಟು. ಸಾಕು. ಈಗ ಇದಕ್ಕೆ ಸ್ವಲ್ಪ ಪುಟ್ಟಿಂಗ್ ವಾಟರ್. ಓಕೆ, ಈಗ ಮತ್ತೊಮ್ಮೆ ಫುಲ್ ರುಬ್ಬಿಂಗ್ ಮಾಡೋಣ. ಈ ಥರ ಆಯಿತಾ? ಬಾಣಲಿಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ನೀರು ಸೇರಿಸೋಣ. ಟೇಸ್ಟ್ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಬಿಕಾಸ್ ಮಾವಿನಕಾಯಲ್ಲಿ ಹುಳಿ ಇರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಆ್ಯಂಡ್ ನಾನು ತೊಗೊಂಡಿರೋದು ಕೇವಲ ಅರ್ಧ ಮಾವಿನಕಾಯಿ, ಫುಲ್ ಮಾವಿನಕಾಯಿ ಅಲ್ಲ. ಯಾಕಂದರೆ ನನಗೆ ಅಮ್ಮನಿಗಿಬ್ಬರಿಗೆ ಅರ್ಧ ಮಾವಿನಕಾಯಿ ತೊಗೊಂಡು ಮಾಡಿದ್ದೀನಿ ನಾನು. ಇವಾಗ ನೀರು ಹಾಕೋಣ. ಐಸ್ ಕ್ಯೂಬ್ ಹಾಕಿದ್ರೆ ಕುಡಿಬೇಡಿ, ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಆಯಿತಾ? ಆವಾಗ ಇನ್ನೂ ಸಖತ್ತಾಗಿರುತ್ತೆ. ಈಗ ನಮ್ಮ ಅಮ್ಮಂಗೆ ಜ್ಯೂಸ್ ಕೊಡೋಣ ಬನ್ನಿ ಗಾಯ್ಸ್. ನಿಮಗೆ ಐಸ್ ಕ್ಯೂಬ್ ಬೇಡ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಕುಡೀರಿ. ಇದು ಬಿಸಿ ಬಿಸಿ ಕುಡಿದ್ರೆ ವೇಸ್ಟು, ತಣ್ಣಗೆ ಕುಡಿಬೇಕು, ಅವಾಗಲೇ ಮಜಾ. ಬನ್ನಿ ನಮ್ಮ ಅಮ್ಮಂಗೆ ಕೊಡೋಣ. ಇವಾಗ ಒಂದೇ ಕೈಯಲ್ಲಿ ವೀಡಿಯೋ ಮಾಡಿರೋದು ನನಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ? ಇವತ್ತು ನಮ್ಮ ಮಮ್ಮಿ ನನಗೆ ಹೆಲ್ಪ್ ಇಲ್ಲ. ಒಂದೇ ಕೈಯಲ್ಲಿ ಮಾಡೋಷ್ಟೊತ್ತಿಗೆ ನನಗೆ ಒಂದು ಕೈ ನಮ್ಮದು ಸರಿಗಿಲ್ವಲ್ಲ. ಅಮ್ಮ ಸುಸ್ತಾಗಿ ಬಂದಿರ್ತಾರೆ ಅಂದ್ಬಿಟ್ಟು ಇವಾಗ ತಣ್ಣಗೆ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಏನಿದು ಜ್ಯೂಸು? ಪುದೀನ ಜ್ಯೂಸಾ? ಮಾವಿನಕಾಯಿ ಜ್ಯೂಸ್. ಮಾವಿನಕಾಯಿ ಜ್ಯೂಸು ಉಫಂದ್ಯಾ ಕೆನೆ ಕಟ್ಟದ ನೋಡೋಕೆ ಚೆನ್ನಾಗಿದೆ, ಹೇಳ್ತೀನಿ. ಹುಳಿ, ಉಪ್ಪು, ನಿಂಬೆಹಣ್ಣು ಹಾಕಿದ್ಯಾ? ಹೌದು. ಐಸು ಚೆನ್ನಾಗಿದೆ. ನಾನಿದು ಫಸ್ಟ್ ಟೈಮ್ ಕುಡಿತಾರೆ. ಭಗವಂತ ಕಾಪಾಡಪ್ಪ. ಎಲ್ಲ ಫ್ಲೇವರ್ ರಿಚ್ಚು. ಪುದೀನ, ನಿಂಬೆಹಣ್ಣು, ಮಾವಿನಕಾಯಿ, ಉಪ್ಪು, ಸಕ್ಕರೆ ಏನೂ ಹಾಕಿಲ್ಲ. ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಮಾವಿನಕಾಯಿನ ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ, ಯಾಕಂದರೆ ಅದು ಕಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತ. ಸರಿ ಸರಿ. ನೀನು ಐಸೇ ಕಡ್ಕೊಂಡು ತಿಂತಾ ಇದೆಯಾ? ಅದು ಮಾವಿನಕಾಯಿ ಇದ್ರ ಜೊತೆಗೆ, ತುರಿ ಜೊತೆಗೆ ಅದು ಸಿಕ್ಬಿಡ್ತು. ಚೆನ್ನಾಗಿದೆಯಾ? ಡಿಫ್ರೆಂಟ್ ಆಗಿದೆ, ಒಂಥರ ರಿಫ್ರೆಶಿಂಗ್ ಅನ್ಸುತ್ತಲ್ವಾ? ಬೇಸಿಗೆಗೆ. ಕಲರ್ ಅದು ಕ್ಲಾಸ್ ಆಗಿದೆ. ಈ ಗ್ಲಾಸಲ್ಲಿ ಹಾಕೊಂಡು ಕ್ಲಾಸಾಗಿ ಕುಡಿಬೋದು ಮಾವಿನಕಾಯಿ ಜ್ಯೂಸು. ಮಾವಿನಕಾಯಿ ಜ್ಯೂಸು, ಮಾವಿನಕಾಯಿ ಜ್ಯೂಸು, ಮಾವಿನಕಾಯಿ ಜ್ಯೂಸ್, ಮಾವಿನಕಾಯಿ ಜ್ಯೂಸು, ಮಾವಿನಕಾಯಿ ಜ್ಯೂಸು ಸಿಪ್ಪೆ ಸಮೇತ ಹಾಕಿ. ಹೌದೌದು, ಸಿಪ್ಪೆ ಸಮೇತ ಹಾಕಿದ್ದೀನಿ. ಅದೇನಕ್ಕೆ ಅಂತ ಹೇಳ್ತೀನಿ ನಾನು. ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಕುಡಿಯೋದು, ತಿನ್ನೋದಲ್ಲ. ಅಲ್ಲ, ತಿನ್ಕೊಂಡು ಕುಡಿಯೋದು. ಮಾವಿನಕಾಯಿ ಸೀಸನಲ್ಲಿ ಟ್ರೈ ಮಾಡಿ. ನಾವಂತೂ ಟ್ರೈ ಮಾಡಿರಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಎಲ್ಲರೂ ಟ್ರೈ ಮಾಡ್ಬೋದು ಆರಾಮಾಗಿ. ಅದು ಎಷ್ಟು ಹಾಕಿದ್ದೆ ಮಾವಿನಕಾಯಿ? ಅರ್ಧ ಮಾವಿನಕಾಯಿ ವರ್ತು. ಅರ್ಧ ಮಾವಿನಕಾಯಿ ಚಿತ್ರಾನ್ನಕ್ಕೆ ಇಟ್ಕೊಳ್ಳಿ, ಅರ್ಧ ಮಾವಿನಕಾಯಿ ಇದಕ್ಕೆ ಇಟ್ಕೊಳ್ಳಿ. ಚೆನ್ನಾಗಿದೆ, ಮಜಾ ಇದೆ, ಚೆನ್ನಾಗಿದೆ.
ನನಗೆ ಹುಳಿ ಎಲ್ಲ ಅಂದರೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಹುಳಿ ತುಂಬ ಇಷ್ಟ ನನಗೆ. ಸೊ ಪರ್ಫೆಕ್ಟ್ ಆಗಿದೆ. ತಣ್ಣಗಾಗುತ್ತೆ. ಸ್ವಲ್ಪ ಇನ್ನೂ ಕೋಲ್ಡಾಗಿ ಕುಡಿಬೇಕು. ಇನ್ನೂ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಮಾವಿನಕಾಯಿ ಜ್ಯೂಸು. ಇದಕ್ಕೆ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ನೀವು ಆ್ಯಡ್ ಮಾಡ್ಬೋದು. ಬೇಕಾದ್ರೆ ಶುಂಠಿ ಆ್ಯಡ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇದಕ್ಕೆ ಜ್ಯೂಸ್ ಮಾಡ್ಕೊಬಿಡಿ ಆಯಿತಾ. ನೀರು ಮಿಕ್ಸ್ ಮಾಡಬೇಡಿ. ಬರೀ ಗಟ್ಟಿಗೆ ರುಬ್ಕೊಂಬಿಟ್ಟು ಅದ್ರ ಮೇಲೆ ಸೋಡಾ ಬರುತ್ತೆ ನೋಡಿ, ಪ್ಲೇನ್ ಸೋಡಾ ತೊಗೊಂಬನ್ನಿ, ಇಲ್ಲಾಂದರೆ ಸ್ಪ್ರೈಟ್ ತೊಗೊಂಬನ್ನಿ. ಅದನ್ನು ನೀವು ಇದ್ರ ಮೇಲೆ ಸೋಡಾನೋ ಸ್ಪ್ರೈಟ್ನೋ ಸ್ವಲ್ಪ ತಿಕ್ಕಾಗಿ ರುಬ್ಕೊಂಡು ನೀರು ಮಿಕ್ಸ್ ಮಾಡ್ದಿರ ಅದ್ರ ಮೇಲೆ ಹಾಕಿದ್ರೆ ಇಟ್ ಇಸ್ ಕಾಲ್ಡ್ ಮೊಜಿಟೋ, ಮ್ಯಾಂಗೋ ಮೊಜಿಟೋ. ಓಕೆನಾ? ಸೇಮ್ ಮಾಡೋದು. ಶುಂಠಿ ಹಾಕ್ಬಿಟ್ಟು ರುಬ್ಕೊಂಡು ಅದ್ರ ಮೇಲೆ ನೀವು ಸೋಡಾ ಸ್ಪ್ರೈಟ್ನ ಮಿಕ್ಸ್ ಮಾಡಿದ್ರೆ ಮೊಜಿಟೋ ಆಗುತ್ತಿದ್ದು. ಸೊ ನೀವು ಮೊಜಿಟೋನಾದರೂ ಮಾಡ್ಕೊಂಡು ಕುಡಿಬೋದು. ನನಗೆ ಬೇಡ, ಸೋಡಾ ಬೇಡ, ನನಗೆ ಇಷ್ಟ ಆಗಲ್ಲ ಅಂತಂದರೆ ಈ ಥರ ರಾ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ತೋತಾಪುರಿಯಲ್ಲೇ ಮಾಡಿ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು. ಬೇರೆ ಮಾವಿನಕಾಯಿ ಮಾಡಿದ್ರೆ ಓವರ್ ಹುಳಿ ಆಗುತ್ತೆ, ಇಲ್ಲಾಂದರೆ ಓವರ್ ಇದಾಗುತ್ತೆ. ಸೊ ನೀವು ತೋತಾಪುರಿ ತೊಗೊಂಬಂದರೆ ತೋತಾಪುರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವರು ಇದನ್ನು ಸಿಪ್ಪೆ ಸುಲಿದು ಮಾಡ್ತಾರೆ, ಕೆಲವರು ಸಿಪ್ಪೆ ಹಾಕಿ ಮಾಡ್ತಾರೆ. ನಾನು ಸಿಪ್ಪೆ ಹಾಕಿ ಮಾಡಿದ್ದೀನಿ. ಯಾಕಂದರೆ ಸಿಪ್ಪೆಯಲ್ಲಿ ತುಂಬ ಅಂದರೆ ತುಂಬ ಆರೋಗ್ಯಕರವಾಗಿರೋ ಅಂಶಗಳಿರುತ್ತೆ. ಮತ್ತು ಅದು ಇವಾಗ ಇಲ್ಲಿ ಕಲರ್ ಕೂಡ ನಿಮ್ಗೆ ಆ ಗ್ರೀನಿಂದನೇ ಬಂದಿರೋದು, ಸಿಪ್ಪೆ ಗ್ರೀನಿಂದ ಬಂದಿರೋದು. ಯಾವುದೇ ಫುಡ್ ಕಲರ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ, ನಿಮ್ಮ ಮುಂದೆನೇ ತೋರಿಸಿದ್ದೀನಿ ನಾನು. ಸೊ ನೀವು ಸಿಪ್ಪೆ ಸಮೇತ ಹಾಕಿದಾಗ ಮಧ್ಯ ಮಧ್ಯೆ ನಿಮಗೆ ಕಚ್ಚಕ್ಕೆ ಸಿಗುತ್ತೆ ಆ ಸಿಪ್ಪೆ, ಅದು ಮಜಾ ಕೊಡುತ್ತೆ ನಿಮಗೆ. ಸೊ ಕೂಲಾಗಿ ಫ್ರಿಜ್ಜಲ್ಲಿ ಇಟ್ಟು ಇಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಣ್ಣು ಪ್ರಮಾಣ ಸ್ವಲ್ಪ ಕಮ್ಮಿ ಹಾಕಿ, ತುಂಬ ಹುಳಿ ಆದರೆ ಕುಡಿಯೋಕ್ಕಾಗಲ್ಲ, ಬಿಕಾಸ್ ಮಾವಿನಕಾಯಿ ಆಲ್ರೆಡಿ ಹುಳಿ ಇರುತ್ತೆ. ಸೊ ನೋಡಿಕೊಂಡು ಈ ಬೇಸಿಗೆಗೆ ಒಳ್ಳೆ ಏನೋ ಮಾವಿನಕಾಯಿ ಜ್ಯೂಸ್ನ ಮಾಡಿಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಸಿಪ್ಪೆನ ಮಾವಿನಕಾಯಿ ಹಾಕಲೇಬೇಕು. ಯಾಕೆ ಅಂದರೆ ಬಿಳಿ ಅಂಶ ಬಂದು ತುಂಬ ಹುಳಿ ಇರುತ್ತೆ. ಇದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಆ ಗ್ರೀನ್ ಲೇಯರ್ಗಿರುತ್ತೆ, ಫಸ್ಟ್ ಲೇಯರ್ಗೆ. ಹಾಗಾಗಿ ಎರಡು ಹಾಕಿದಾಗ ಹುಳಿನ ಕಂಟ್ರೋಲ್ ಮಾಡಿಕೊಂಡು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಾ ಇರುತ್ತೆ. ಸಿಪ್ಪೆ ಫ್ಲೇವರೇ ಒಂದು ಚೆನ್ನಾಗಿದೆ. ಹಾಗಾಗಿ ಎರಡು ಹಾಕಿಯೇ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿದೆ. ನನಗಂತೂ ಇನ್ನೂ ಬಾಯಲ್ಲ, ಪಲ್ಪಿನೇ ಇದೆ. ಇನ್ನೂ ಚೆನ್ನಾಗಿದೆ, ಡಿಫ್ರೆಂಟಾಗಿತ್ತು. ಈ ಸಮ್ಮರ್ಗಾಗಲಿ ಸೀಸನ್ಲಿ ಏನು ಬರ್ತದೆ ಅದನ್ನು ನಾವು ಸ್ವಾಹ ಮಾಡ್ತಾ ಇರಬೇಕಷ್ಟೇ. ಆ್ಯಕ್ಚುಲಿ ನಿಮ್ಗೊಂದು ಅರ್ಧ ಗಂಟೆ ಬಾಯಲ್ಲಿ ಘಮ ಬರುತ್ತಿದ್ರದ್ದು ಗ್ಯಾರಂಟಿ. ಅರ್ಧ ಗಂಟೆ ಆದರೂ ಘಮ ಬಾಯಲ್ಲಿರುತ್ತೆ. ಹಸಿ ಮೆಣಸಿನ್ಕಾಯಿ ಪ್ರಮಾಣನೂ ಕರೆಕ್ಟಾಗಿ ಹಾಕಿದ್ದೀನಿ. ಒಂದೇ ಒಂದು ಪುಟ್ಟು ಮೆಣಸಿನ್ಕಾಯಿ ಹಾಕಿರೋದು, ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಗೊತ್ತಾಗುತ್ತಲ್ಲ, ಗೊತ್ತಾಗಿಲ್ಲ. ಫ್ಲೇವರ್ ಕೊಡ್ತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ಫ್ಲೇವರು. ನಾನು ಅಷ್ಟೊಂದು ಗಮನಿಸಲಿಲ್ಲ. ಪುದೀನ ರಿಚ್ ಆಗಿತ್ತು, ಮಾವಿನಕಾಯಿ ರಿಚ್ ಆಗಿತ್ತು. ಖಾರ ಬೇಕಲ್ಲ, ಹಸಿ ಮೆಣಸಿನ್ಕಾಯಿ ಇದೆ ಇದರಲ್ಲಿ. ಇಲ್ಲಾಂದ್ರೆ ಇದನ್ನ ಹಾಕೋಬೋದ ಪೌಡ್ರ್, ಅದೇನೋ ನಿಮಗೆ ತರಕಾರಿ ಚಾಟ್ ಮಸಾಲಾನಾ? ನಿಂಗೆ ಸ್ಪೈಸ್ ಖಾರ ಬೇಕಲ್ಲ ನಿನಗೆ. ಸೊ ಒಂದು ಮೆಣಸಿನ್ಕಾಯಿ ಗ್ರೀನ್ ಸೆಟ್ ಎಲ್ಲ ಫುಲ್ ಗ್ರೀನ್ ಜ್ಯೂಸು. ನಿಮಗೆ ಬೇಡ ಅಂದರೆ ಖಾರ ಇದು ಪೆಪ್ಪರ್ ಹಾಕ್ಕೊಂಡ್ರೆ ರುಚಿ ಬೇರೆ ಆಗ್ಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಅರ್ಧ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದನ್ನ ಹಾಕ್ಕೋಬೋದು, ತೊಂದರೆ ಇಲ್ಲ. ಬಟ್ ಚೆನ್ನಾಗಿದೆ. ಹೊಟ್ಟೆ ಎಲ್ಲ ತಣ್ಣಗಾಗ್ತದೆ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಡೈಜೆಷನಿಗೆ ಬೆಸ್ಟು, ಗ್ಯಾಸ್ಟ್ರಿಕ್ಕಿಗೆ ಬೆಸ್ಟು. ಯಾಕಂದರೆ ಎಲ್ಲ ಲಿಮಿಟೆಡ್ ಕ್ವಾಂಟಿಟಿ, ಮತ್ತು ಇದು ಮನೇಲೇ ಮಾಡ್ಕೊಳ್ಳೋದು. ಒಬ್ರು 2 ಗ್ಲಾಸ್ ಕುಡಿ. ನಾನೇ ನೆನ್ನೆ ಆಚೆ ಹೋದಾಗ ನಾನು 2 ಗ್ಲಾಸ್ ಕುಡಿದಿದ್ದೀನಿ. ಅದನ್ನು ನನಗೆ ಭಾಳ ಇಷ್ಟ ಆಯ್ತಿದ್ದು. 1 ಗ್ಲಾಸ್ ಸಾಕು. ಬಟ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ, ಟೇಸ್ಟು ಚೆನ್ನಾಗಿದೆ.